ಜಗದೀಶ್ವರನ ಭೂಮಿಯ ಅವತಾರ. ಅವನು ಯಾಕೆ ಅವತರಿಸಿದ, ಹೇಗೆ ಅವತರಿಸಿದ, ಕೃಷ್ಣಾವತಾರದ ಲೀಲೋತ್ಸವವನ್ನ ಶ್ರೀಕೃಷ್ಣ ಮೊದಲಿಗೆ ದುಷ್ಟಳಾದ ಪೂತನೆಯ ಸಂಹಾರವನ್ನ ಮಾಡ್ತಾ ಇದ್ದಾನೆ. ಕೃಷ್ಣನ ಬಾಲಲೀಲೆಗಳು ಬಾಲಕರಿಗೂ ಪ್ರಿಯ, ತರುಣರಿಗೂ ಪ್ರಿಯ, ತರುಣಿಯರಿಗೂ ಪ್ರಿಯ, ವೃದ್ಧರಿಗೂ ಅತಿ ಪ್ರಿಯ. ಕೃಷ್ಣನ ಆ ನಾಟ್ಯೋತ್ಸವವನ್ನು ನೋಡೋದಕ್ಕೆ ದೇವತೆಗಳೆಲ್ಲ ಸಾಲುಗಟ್ಟಿ ನಿಂತಿದ್ದರು. ನಾವು ಹಾಗೆ ಅದನ್ನು ಇಣಿಕಿ ನೋಡಬೇಕು ಅಂತಾದರೆ ರುಕ್ಮಿಣೀಶ ವಿಜಯದ ಸರ್ಗಕ್ಕೆ ಇಣಿಕಿ ಹಾಕಿ ನೋಡಬೇಕು. ನೋಡಿದವರು ನೋಡದೇ ಇದ್ದವರು ಕೂಡ ಒಮ್ಮೆ ರುಕ್ಮಿಣೀಶ ವಿಜಯದ ಈ ಋತುಸಂಹಾರದ ವೈಭವ ಸರ್ಗದಲ್ಲಿ ಗಮನಿಸಬೇಕು. ಗೋವರ್ಧನಗಿರಿಯ ಉದ್ಧಾರದ ಮಹಿಮೆ. 7 ವರ್ಷದ ಬಾಲಕ ಗೋವರ್ಧನಗಿರಿಯನ್ನ ಎತ್ತಿದ್ದಾನೆ. ಇದನ್ನ ಗುರುರಾಜರ ಬಾಯಲ್ಲಿ ಕೇಳಬೇಕು. ಎಲ್ಲಿ ನೋಡಿದಲ್ಲೂ ದೇವರಿದ್ದಾನೆ ಅನ್ನುವ ಚಿಂತನೆ ನಮಗೆ ಜಾಗೃತವಾದಾಗಲೇನೆ ಶ್ರೀಕೃಷ್ಣನ ದರ್ಶನ. ಅದಕ್ಕೆ ಜ್ವಲಂತ ನಿದರ್ಶನ ಗೊಲ್ಲತಿಯರು. ಶ್ರೀಕೃಷ್ಣ ರುಕ್ಮಿಣಿಯರ ಇಂತಹ ಮಧುರವಾದ ವಿವಾಹ ಮಹೋತ್ಸವವನ್ನ ವರ್ಣಿಸುವ ಅತ್ಯಂತ ರಮಣೀಯವಾದ ಅಧ್ಯಾತ್ಮದ ಶಾಸ್ತ್ರದ ಒಂದು ಕಾವ್ಯ, ಮಹಾಕಾವ್ಯ ರುಕ್ಮಿಣೀಶ ವಿಜಯ. ಈ ರುಕ್ಮಿಣೀಶ ವಿಜಯ ಮಹಾಕಾವ್ಯದ ಸೊಬಗನ್ನ ನಾವು ಭಕ್ತಿ ಸುಧಾ ಜ್ಞಾನವಾಹಿನಿಯಲ್ಲಿ ಕಾಣೋಣ, ಬನ್ನಿ. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈ ಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.